ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ದ್ವಂದ್ವ ಯುದ್ಧಕ್ಕಾಗಿ ರಾಜರು ಇದಿರಾದುದು ಎಂಬ 95ನೆಯ ಅಧ್ಯಾಯಕ್ಕೆ ಸ್ವಾಗತ. ಮಹಾರಾಜ, ಹುತ್ತಲಾಗಿ ಕೃಷ್ಣಾರ್ಜುನರಿಬ್ಬರು ವ್ಯೂಹ ಮಧ್ಯಕ್ಕೆ ಪ್ರವೇಶಿಸುತ್ತಿರುವಾಗ ಇತ್ತಲಿಂದ ದುರ್ಯೋಧನನು ಅವರನ್ನು ಎದುರಿಸಲು ಹೊರಟು ಬಂದನು. ಪಾಂಡವರು ಸೋಮಕರೊಡಗೂಡಿ ದೊಡ್ಡ ಸಿಂಹನಾದಗಳೊಡನೆ ದ್ರೋಣನನ್ನು ಎದುರಿಸುತ್ತಿದ್ದರು. ವ್ಯೂಹದ ಮುಂಭಾಗದಲ್ಲಿ ಕೌರವ ಪಾಂಡವ ಸೈನ್ಯಗಳಿಗೆ ಅದ್ಭುತವಾದ ತುಮುಲ ಯುದ್ಧವು ಆರಂಭವಾಯಿತು. ಧೃತರಾಷ್ಟ್ರ ಮಹಾರಾಜ, ಆಗಿನ ಮಧ್ಯಾಹ್ನ ಸಮಯದಲ್ಲಿ ನಡೆದ ಯುದ್ಧದಂತೆ ಪ್ರಬಲ ಯುದ್ಧವು ನಡೆದುದನ್ನು ಇದುವರೆಗೆ ಕಂಡುದೂ ಇಲ್ಲ, ಕಿವಿಯಿಂದ ಕೇಳಿದುದೂ ಇಲ್ಲ. ದೃಷ್ಟದ್ಯುಮ್ನನನ್ನು ಮುಂದಿಟ್ಟುಕೊಂಡು ಪಾಂಡವ ಸೈನಿಕರು ಸೇನಾ ವ್ಯೂಹವನ್ನು ನಿರ್ಮಿಸಿ ಶಸ್ತ್ರಧಾರಿಗಳಾಗಿ ನಿಂತು ದ್ರೋಣನ ಸೈನ್ಯವನ್ನು ಬಾಣವರ್ಷಗಳಿಂದ ಮುಚ್ಚುತ್ತಿದ್ದರು. ನಮ್ಮವರು ದ್ರೋಣನನ್ನು ಮುಂದಿಟ್ಟುಕೊಂಡು ಅವರ ಮೇಲೆ ದೊಡ್ಡ ಬಾಣವರ್ಷಗಳನ್ನು ಕರೆದರು. ಬಿರುಗಾಳಿಯಿಂದ ಪ್ರೇರಿತಗಳಾದ ಮಹಾಮೇಘಗಳಂತೆ ಉಭಯ ಸೈನ್ಯಗಳು ಒಂದಕ್ಕೊಂದು ವೇಗದಿಂದ ತಾಗಿದವು. ವರ್ಷಾಕಾಲದಲ್ಲಿ ಉಕ್ಕಿ ಬರುವ ವೇಗದಿಂದ ಗಂಗಾ ಜಮುನಾ ನದಿಗಳೆರಡು ಸಂಗಮಿಸುವಂತೆ ಸೈನ್ಯಗಳೆರಡು ಒಂದನ್ನೊಂದು ಸಂಧಿಸಿದವು. ದ್ರೋಣನೆಂಬ ಗಾಳಿಯಿಂದ ಪ್ರೇರಿತವಾದ ಯುದ್ಧವೆಂಬ ಮಹಾಮೇಘವು ನಾನಾ ಶಸ್ತ್ರಗಳೆಂಬ ಮಳೆಗಾಳಿಯಿಂದಲೂ ಗದೆಗಳೆಂಬ ಮಿಂಚುಗಳಿಂದಲೂ ಕೂಡಿ ಶರಧಾರೆಗಳೆಂಬ ಮಳೆಯನ್ನು ಕರೆಯುತ್ತಾ ಪಾಂಡವ ಸೈನ್ಯವೆಂಬ ಅಗ್ನಿಯನ್ನು ನಂದಿಸತೊಡಗಿತು. ಮಳೆಗಾಲದಲ್ಲಿ ಬಿರುಗಾಳಿಯು ಸಮುದ್ರವನ್ನು ಕಲಗಿಸುವಂತೆ ದ್ರೋಣನು ಪಾಂಡವ ಸೈನ್ಯವನ್ನು ಕಲಗಿಸಿಬಿಟ್ಟನು. ಪಾಂಡವ ಯೋಧರು ಕೂಡ ಜಲಪ್ರವಾಹವು ಸೇತುವನ್ನು ಹೇಗೋ ಹಾಗೆ ಸರ್ವ ಪ್ರಯತ್ನದಿಂದಲೂ ದ್ರೋಣನನ್ನು ನಿವಾರಿಸುವುದಕ್ಕಾಗಿ ಯತ್ನಿಸುತ್ತಿದ್ದರು. ಆದರೇನು, ಪರ್ವತದಂತೆ ದ್ರೋಣನು ನಿಶ್ಚಲನಾಗಿ ನಿಂತು ಪಾಂಡವ ಪಾಂಚಾಲ ಕೇಕಯರೆಲ್ಲರ ಪ್ರಯತ್ನವನ್ನು ಮುರಿಯುತ್ತಿದ್ದನು. ಇಷ್ಟರಲ್ಲಿ ನಮ್ಮ ಕಡೆಯ ಕೆಲವು ರಾಜರು ಪಾಂಚಾಲರನ್ನು ಎದುರಿಸಿ ತಡೆದರು. ದೃಷ್ಟದ್ಯುಮ್ನನು ಪಾಂಡವರೊಡನೆ ಸೇರಿ ಅವರನ್ನು ತಡೆದು ದ್ರೋಣನ ಮೇಲೆ ಬಾರಿ ಬಾರಿಗೂ ಬಾಣಗಳನ್ನು ವರ್ಷಿಸುತ್ತಾ ಸೇನಾ ವ್ಯೂಹವನ್ನು ಒಡೆಯುವುದಕ್ಕೆ ಯತ್ನಿಸಿದನು. ಧನುರ್ವಿದ್ಯಾಚಾರ್ಯನಾದ ದ್ರೋಣನು ಹೇಗೆ ಹೇಗೆ ಬಾಣಗಳನ್ನು ಪ್ರಯೋಗಿಸುವನೋ ಹಾಗೆಯೇ ದೃಷ್ಟದ್ಯುಮ್ನನು ಬಾಣಪ್ರಯೋಗ ಚಾತುರ್ಯವನ್ನು ತೋರಿಸುವನು. ಮೌರ್ವಿ ಎಂಬ ಬಳ್ಳಿ ಮಿಂಚಿನಿಂದಲೂ ಧನುಷ್ಟಂಕಾರವೆಂಬ ಗುಡುಗಿನಿಂದಲೂ ಕೂಡಿದ ದೃಷ್ಟದ್ಯುಮ್ನನೆಂಬ ಮೇಘವು ಬಾಣಧಾರೆಗಳೆಂಬ ಶಿಲಾವರ್ಷಗಳನ್ನು 4 ದಿಕ್ಕಿಗೂ ಕರೆಯುತ್ತಿದ್ದಿತು. ಶತ್ರು ಪಕ್ಷದ ಗಜ ತುರಗಗಳನ್ನೆಲ್ಲ ದ್ರೋಣನು ಬಾಣಗಳಿಂದ ಉರುಳಿಸುತ್ತಾ ಕೌರವ ಸೈನ್ಯವನ್ನು ಓಡಿಸುತ್ತಿದ್ದನು. ಆ ದ್ರೋಣನು ಬಾಣಗಳಿಂದ ಪಾಂಡವರ ಕಡೆಯ ಯಾವ ರಥಿಕನಿಗೆ ಎದಿರಾದರೂ ಅಲ್ಲಲ್ಲಿ ದೃಷ್ಟದ್ಯುಮ್ನನು ದ್ರೋಣನಿಗೆ ಎದಿರಾಗಿ ನಿಂತು ತಡೆಯುತ್ತಾ ಬಂದನು. ದೃಷ್ಟದ್ಯುಮ್ನನ ಬಾಣ ಪ್ರಹಾರಕ್ಕೆ ನೊಂದು ಕೌರವ ಸೈನ್ಯವು 3 ಶಾಖೆಗಳಾಗಿ ಚದುರಿ ಹೋದವು. ಒಂದು ಶಾಖೆಯು ಭೋಜನ ಬಳಿಗೆ ಓಡಿತು, ಮತ್ತೊಂದು ಶಾಖೆಯು ಜಲಸಂಧನನ್ನು ಮೊರೆಹೊಕ್ಕಿತು. ದ್ರೋಣನು ಎಲ್ಲೆಲ್ಲಿ ತನ್ನ ಸೈನ್ಯಗಳನ್ನು ತಂದೊಡ್ಡುವನೋ ಅಲ್ಲಲ್ಲಿಯೇ ಆ ಸೈನ್ಯಗಳನ್ನು ದೃಷ್ಟದ್ಯುಮ್ನನು ಬಾಣಗಳಿಂದ ಚದುರಿಸುತ್ತಿದ್ದನು. ಕಾಡಿನಲ್ಲಿ ರಕ್ಷಕರಿಲ್ಲದ ದನಗಳ ಮಂದೆಯನ್ನು ಹುಲಿ ಮೊದಲಾದ ದುಷ್ಟ ಮೃಗಗಳು ಹೇಗೋ ಹಾಗೆ ಕೌರವ ಸೈನ್ಯಗಳೆಲ್ಲ ಪಾಂಡವರ ಮತ್ತು ಸೃಂಜಯರ ಕೊಲೆಗೀಡಾಗುತ್ತಿದ್ದವು. ಆಗಿನ ಯುದ್ಧದಲ್ಲಿ ದೃಷ್ಟದ್ಯುಮ್ನ ರೂಪದಿಂದ ಕಾಲವೇ ಬಂದು ಕೌರವ ಸೈನ್ಯಗಳನ್ನು ನುಂಗುತ್ತಿರಬಹುದೆಂದು ಜನಗಳು ಭಾವಿಸುವಂತಾಯಿತು. ದುಷ್ಟ ರಾಜರ ರಾಜ್ಯವು ಚೋರರಿಂದಲೂ ದುರ್ಭಿಕ್ಷದಿಂದಲೂ ವ್ಯಾಧಿಗಳಿಂದಲೂ ಕ್ಷೀಣಿಸುವಂತೆ ಪಾಂಡವರ ಸೈನ್ಯಗಳ ಪ್ರಹಾರದಿಂದ ನಿನ್ನ ಸೈನ್ಯವೆಲ್ಲ ಕ್ಷೀಣಿಸುತ್ತಾ ಬಂದಿತು. ಆ ಯುದ್ಧ ಕಾಲದಲ್ಲಿ ಸೂರ್ಯಕಾಂತಿಯನ್ನು ಪ್ರತಿಫಲಿಸುತ್ತಿರುವ ಶಸ್ತ್ರಗಳಿಂದಲೂ ಯುದ್ಧ ಕವಚಗಳಿಂದಲೂ ಸೇನಾ ಧೂಳಿಯಿಂದಲೂ ಜನಗಳಿಗೆ ಕಣ್ಣೇ ಕಾಣದಂತಾಯಿತು. ಕೌರವ ಸೈನ್ಯವು ಪಾಂಡವರ ಕೊಲೆಗೀಡಾಗಿ 3 ಶಾಖೆಗಳಾಗಿ ಚದುರಿ ಓಡುತ್ತಿರುವುದನ್ನು ಕಂಡು ದ್ರೋಣನು ಅತಿ ಕ್ರುದ್ಧನಾಗಿ ಪಾಂಚಾಲರ ಮೇಲೆ ಬಾಣವರ್ಷಗಳನ್ನು ಕರೆದು ಉರಿಯುವ ಕಾಲಾಗ್ನಿಯಂತೆ ಒಂದೊಂದೇ ಬಾಣದಿಂದ ರಥಗಳನ್ನು, ಆನೆಗಳನ್ನು, ಕುದುರೆಗಳನ್ನು ತಂಡವಾಗಿ ಉರುಳಿಸುತ್ತಿದ್ದನು. ಆಗ ದ್ರೋಣನ ಬಾಣಗಳನ್ನು ಸಹಿಸಿ ನಿಲ್ಲಬಲ್ಲವನು ಪಾಂಡವರಲ್ಲಿ ಒಬ್ಬನಾದರೂ ಇರಲಿಲ್ಲ. ಮಧ್ಯಾಹ್ನದ ಬಿಸಿಲಿನಿಂದ ಮೊದಲೇ ಬೆಂದು ಹೋಗಿದ್ದ ಪಾಂಚಾಲ ಸೈನ್ಯವು ದ್ರೋಣ ಬಾಣಗಳೆಂಬ ಕಾಲಾಗ್ನಿಯಿಂದ ಮತ್ತಷ್ಟು ಬೆಂದು ಅಲ್ಲಲ್ಲಿಯೇ ತಲೆ ತಿರುಗಿ ಬೀಳುತ್ತಿದ್ದಿತು. ಅದರಂತೆಯೇ ನಿನ್ನ ಸೈನ್ಯವು ಕೂಡ ಕಾಡುಗಿಚ್ಚಿನಿಂದ ವ್ಯಾಪ್ತವಾದ ಒಣಗಿದ ಪೊರೆಯಂತೆ ಎಲ್ಲಾ ಕಡೆಯೂ ದೃಷ್ಟದ್ಯುಮ್ನನ ಶಸ್ತ್ರ ಜ್ವಾಲೆಯಿಂದ ದಗ್ಧವಾಗುತ್ತಿದ್ದಿತು. ಉಭಯ ಸೈನ್ಯಗಳು ದ್ರೋಣನ ಮತ್ತು ದೃಷ್ಟದ್ಯುಮ್ನನ ಕೊಲೆಗೀಡಾಗುತ್ತಿದ್ದರೂ ತಮ್ಮ ಸೈನ್ಯಗಳನ್ನೇ ಒತ್ತೆಯಿಟ್ಟು ಯುದ್ಧ ಮಾಡುತ್ತಿದ್ದವೇ ಹೊರತು ಭಯದಿಂದ ರಣರಂಗವನ್ನು ಬಿಟ್ಟು ಯಾವನೊಬ್ಬನು ಪಲಾಯನ ಮಾಡಲಿಲ್ಲ. ಇಷ್ಟರಲ್ಲಿಯೇ ವಿವಿಂಶತಿ, ಚಿತ್ರಸೇನ, ವಿಕರ್ಣರೆಂಬ ಸಹೋದರರು ಮೂವರು ಭೀಮನಿಗೆ ಎದುರಾಗಿ ಯುದ್ಧಕ್ಕೆ ಬಂದರು.
ಆ ಮೂವರಿಗೆ ಬೆಂಬಲವಾಗಿ ಅವಂತಿ ದೇಶದ ವಿಂದಾನುವಿಂದರು ಕ್ಷೇಮಧೂರ್ತಿಯು ಹಿಂಬಾಲಿಸಿ ಬಂದರು. ಮಹಾರಥನೆನಿಸಿದ ಬಾಹ್ಲೀಕ ರಾಜನು ತನ್ನ ಎಲ್ಲಾ ಸೈನ್ಯಗಳನ್ನು ಮಂತ್ರಿಗಳನ್ನು ಸೇರಿಸಿಕೊಂಡು ಉಪಪಾಂಡವರಿಗೆ ಎದುರಾದನು. ಶಿಬಿಕುಲದ ಗೋವಾಸನನೆಂಬವನು ಸಹಸ್ರ ಯೋಧರೊಡನೆ ಸೇರಿ ಕಾಶಿ ರಾಜನಿಗೆ ಎದುರಾದನು. ಶಲ್ಯನು ಧರ್ಮರಾಜನನ್ನು ಎದುರಿಸಿ ನಿಂತನು. ದುಶ್ಯಾಸನನು ತನ್ನ ಸೈನ್ಯಗಳನ್ನೆಲ್ಲ ಕಟ್ಟಿಕೊಂಡು ಸಾತ್ಯಕಿಗೆ ಎದುರಾದನು. ಮಹಾರಾಜ, ಆಗ ನಾನು ಕೂಡ ನನ್ನ ಸೈನ್ಯಗಳನ್ನು ಸೇರಿಸಿಕೊಂಡು ಯುದ್ಧ ಕವಚವನ್ನು ಧರಿಸಿ 106 ಮಂದಿ ಧನುರ್ಧಾರಿಗಳೊಡನೆ ಚೇಕಿತಾನನನ್ನು ಎದುರಿಸಿ ನಿಂತೆನು. ಸಂಜಯನು ಹೇಳುತ್ತಿರುವುದು. ಶಕುನಿಯು ತನ್ನ ಸೈನ್ಯಗಳೊಡನೆ ನಕುಲನಿಗೆ ಎದುರಾದನು. 700 ಮಂದಿ ಗಾಂಧಾರ ವೀರರು ಬಿಲ್ಲು ಬಾಣ ಶಕ್ತಿ ವೃಷ್ಟಿ ಮೊದಲಾದ ಆಯುಧಗಳನ್ನು ಹಿಡಿದು ಆ ಶಕುನಿಗೆ ಬೆಂಬಲವಾಗಿ ಬಂದರು. ಅವಂತಿ ದೇಶದ ವಿಂದಾನುವಿಂದರು ವಿರಾಟನನ್ನು ಎದುರಿಸಿ ಹೋದರು. ಶಿಖಂಡಿಗೆ ಬಾಹ್ಲಿಕನು ಎದುರಾಗಿ ನಿಂತನು. ದೃಷ್ಟದ್ಯುಮ್ನನನ್ನು ಪ್ರಭದ್ರಕ ಸೌವೀರ ಯೋಧರೊಡಗೂಡಿ ಅವಂತಿ ರಾಜನು ಎದುರಿಸಿ ನಿಂತನು. ಘಟೋತ್ಕಚನನ್ನು ಅಲಾಯುಧನೆಂಬ ರಾಕ್ಷಸನು ಎದುರಿಸಿ ನಿಂತನು. ಕುಂತಿ ಭೋಜನು ತನ್ನ ದೊಡ್ಡ ಸೈನ್ಯದೊಡನೆ ಸೇರಿ ಅಲಂಬುಸನೆಂಬ ರಾಕ್ಷಸನಿಗೆ ಎದುರಾದನು. ಜಯದ್ರಥನು ಕೃಪನೆ ಮೊದಲಾದ ಅನೇಕ ಮಹಾಧನುರ್ಧಾರಿಗಳಿಂದ ರಕ್ಷಿತನಾಗಿ ಎಲ್ಲ ಸೈನ್ಯಗಳಿಗೆ ಹಿಂಭಾಗದಲ್ಲಿ ಇರುತ್ತಿದ್ದನು. ಆ ಸೈಂಧವನಿಗೆ ಬಲಭಾಗದಲ್ಲಿ ಅಶ್ವತ್ಥಾಮನು, ಎಡಭಾಗದಲ್ಲಿ ಕರ್ಣನು ಚಕ್ರ ರಕ್ಷಕರಾಗಿ ಎಚ್ಚರದಿಂದ ಕಾಯುತ್ತಿದ್ದರು. ಸೋಮದತ್ತಿ ಮೊದಲಾದ ಹಲವು ಮಂದಿ ಮಹಾರಥರು ಸೈಂಧವನಿಗೆ ಬೆಂಗಾವಲಾಗಿ ಅವನ ಹಿಂಭಾಗದಲ್ಲಿದ್ದರು. ಕೃಪನು, ವೃಷಸೇನನು, ಶಲನು, ಶಲ್ಯನು ಮುಂತಾದವರೆಲ್ಲ ಆ ಸೈಂಧವನ ರಕ್ಷಣೆಯಲ್ಲಿ ಬಹಳ ಜಾಗರೂಕರಾಗಿದ್ದರು. ಹೀಗೆ ನೀತಿಜ್ಞರು, ಯುದ್ಧ ವಿಶಾರದರು ಆದ ಧನುರ್ಧಾರಿಗಳೆಲ್ಲ ಸೇರಿ ಆ ಜಯದ್ರಥನಿಗೆ ತಕ್ಕ ರಕ್ಷಣೆಯನ್ನು ಕಲ್ಪಿಸಿ ಯುದ್ಧವನ್ನು ಆರಂಭಿಸಿದರು. ಇದು 95ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.